ಕೆ ವೆಬ್ಸೈಟ್ನಲ್ಲಿ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದೆ ಡಿಫ್ರೆಂಟ್ ಕೋರ್ಸಸ್ಗಳಿಗೆ. ವೆಟರ್ನರಿ ಕೋರ್ಸಸ್ ಇರ್ಬೋದು, ಆನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, BSc ಏಜಿಗೆ, ಇಂಜಿನಿಯರಿಂಗ್ಗೆ, ಆರ್ಕಿಟೆಕ್ಚರ್ಗೆ, ವೆಟರ್ನರಿ ಸೈನ್ಸ್ಗೆ, ನರ್ಸಿಂಗ್ಗೆ, ಫಾರ್ಮಾ ಕೋರ್ಸ್ಗಳಿಗೆ, ಡಿಫ್ರೆಂಟ್ ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಮೆಡಿಕಲ್ ಅವೈಲಬಲ್ ಆಗಿಲ್ಲ, ಮೆಡಿಕಲ್ ಕೋರ್ಸ್ಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡೋಗಿದ್ರೆ ಮೆಡಿಕಲ್ ಕಾಲೇಜ್ಗಳನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಈಗ ನೀವು ಸದ್ಯಕ್ಕೆ ನೀವು ವೆಟರ್ನರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ, ಫಸ್ಟ್ ಪ್ರಿಫರೆನ್ಸ್ ಅಂದ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ BTechಗೆ, ಇಲ್ಲ ಇಂಜಿನಿಯರಿಂಗ್ಗೆ, ಇಲ್ಲ BSc ಏಜಿಗೆ ಅಥವಾ BSc ಹಾರ್ಟಿಕಲ್ಚರ್ಗೆ ನಿಮ್ಮ ಪ್ರಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿ ಕೊಡ್ತಾ ಹೋಗ್ತೀರಾ. ಡಿಫ್ರೆಂಟ್ ಕೋರ್ಸ್ಗೆ ಅಪ್ಲೈ ಮಾಡಿದರೆ BSc ಏಜಿನಲ್ಲಿ 1 ಸೀಟು, ಇಂಜಿನಿಯರಿಂಗ್ನಲ್ಲಿ 1 ಸೀಟು, ವೆಟರ್ನರಿ ಕೋರ್ಸಲ್ಲಿ 1 ಸೀಟು, ಹೀಗೆ ನೀವು ಎಷ್ಟು ಕೋರ್ಸ್ಗೆ ಅಪ್ಲೈ ಮಾಡಿದಿರ ಆ ಎಲ್ಲ ಕೋರ್ಸ್ಗಳಲ್ಲೂ ನಿಮಗೆ ಒಂದೊಂದು ಸೀಟು ಸಿಗುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಕೋರ್ಸ್ಗಾದರೂ ಅಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬ್ರಾಂಚ್ಗಾದರೂ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಅಲಾಟ್ ಆಗೋದು ಓನ್ಲಿ 1 ಸೀಟ್ ಮಾತ್ರ. ಮಾರ್ಕ್ ಅಲಾಟ್ಮೆಂಟಲ್ಲೂ ಅಷ್ಟೇ, ರೌಂಡ್ 1 ರಿಸಲ್ಟ್ ಅನೌನ್ಸ್ ಮಾಡಿದಾಗಲೂ ಅಷ್ಟೇ, ನಿಮಗೆ ಅನೌನ್ಸ್ ಆಗೋದು ಓನ್ಲಿ 1 ಸೀಟ್. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ, ನಿಮ್ಮ ಪ್ರಯಾರಿಟಿಗೆ ಅನುಗುಣವಾಗಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೋ ಅದರಲ್ಲಿ ನಿಮಗೆ ಒಂದೇ ಒಂದು ಸೀಟು ಮಾತ್ರ ಅಲಾಟ್ ಆಗುತ್ತೆ. ನೀವು ಎಷ್ಟು ಕೋರ್ಸ್ಗೆ ಅಪ್ಲೈ ಮಾಡಿದ್ರೋ ಆ ಎಲ್ಲ ಕೋರ್ಸ್ಗಳಲ್ಲೂ ಒಂದೊಂದು ಸೀಟು ಅಲಾಟ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡು ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ ಫೈನಲೈಸ್ ಮಾಡ್ಕೊಳ್ಳಿ. ಇದುವರೆಗೂ KA ಕಡೆಯಿಂದ ನೀಟ್ಗೆ ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡಿಲ್ಲ. ಹಾಗಾದರೆ ನಾವು ಈಗ KA ರಿಲೀಸ್ ಮಾಡಿರೋ ಲಿಂಕಲ್ಲಿ ಹೊಸದಾಗಿ ರಿಜಿಸ್ಟರ್ ಮಾಡ್ಕೋಬೋದಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ KA ನೀಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಆ ಲಿಂಕ್ ಯಾವುದು ಅಂದರೆ, ನೀವು ಬಿಗಿನಿಂಗ್ನಲ್ಲಿ ಅಪ್ಲಿಕೇಶನ್ ಫಾರಮ್ನ ಅಪ್ಲೈ ಮಾಡಿದ್ದೀರಾ, ಹೌದಾ? ಆಗ ನೀವು ಏನಾದರೂ ಕ್ಯಾಸ್ಟನ್ನ ಅಪ್ಲೈ ಮಾಡ್ದಲ್ಲೇ ಇದ್ದರೆ, ಲಿಂಗಾಸ್ಟಿಕ್ ಆಗಿ ಮೈನಾರಿಟಿ ನೀವು ಕ್ಯಾಸ್ಟನ್ನ ಮೆನ್ಷನ್ ಮಾಡ್ದಲ್ಲೇ ಇದ್ದರೆ, ಅಥವಾ ಸೆಂಟ್ ಜಾನ್ಸಲ್ಲಿ ನೀವು NRI ವಾರ್ಡಲ್ಲಿ ನೀವು ಏನಾದರೂ ಅಪ್ಲೈ ಮಾಡ್ತೀವಿ ಅನ್ನಂಗಿದ್ರೆ, ಮುಂಚೆ ಅಪ್ಲಿಕೇಶನ್ ಫಾರಮ್ ಅಪ್ಲೈ ಮಾಡಿದ್ರಲ್ಲ ಆಗ ಏನಾದರೂ ನೀವು ನೋ ಅಂತ ಕೊಟ್ಟಿದ್ದು, ಈಗ ನೀವು ಅದು ಎಸ್ ಅಂತ ಕೊಡೋ ಹಾಗಿದ್ದರೆ ಮಾತ್ರ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಎಂಟ್ರಿ ಮಾಡಿ. ಅದರ್ವೈಸ್ ಆ ಲಿಂಕು ನೀವು ಕ್ಲಿಕ್ ಮಾಡೋಕ್ಕೆ ಹೋಗಲೇಬೇಡಿ. ಸಪೋಸ್ ನೀವು ಮುಂಚೆನೇ ಅಪ್ಲೈ ಮಾಡಿದ್ದೀರಾ, ಕ್ಯಾಸ್ಟು ಅಪ್ಲೈ ಮಾಡಿದ್ದೀರಾ, ಲಿಂಗಾಸ್ಟಿಕ್ ಮೈನಾರಿಟಿಕ್ ಎಲ್ಲವನ್ನೂ ಅಪ್ಲೈ ಮಾಡಿದರೆ, NRI ವಾರ್ಡು ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ, ನಿಮ್ಗೆ ಅದು ಅಪ್ಲೈ ಆಗ್ತಾಯಿದ್ರೆ, ಅಂಥ ವಿದ್ಯಾರ್ಥಿಗಳು ಈಗ ಲಿಂಕನ್ನು ಕ್ಲಿಕ್ ಮಾಡಿ ಹೊಸದಾಗಿ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ನೀವು ಬಿಗಿನಿಂಗಲ್ಲೇ ಮಾಡಿದ್ರೆ ಅದು ಕ್ವಾಲಿಫೈಡ್ ಅಂತ ಆಗಿಬಿಟ್ಟಿದೆ, ಮತ್ತೆ ಈಗ ನೀವು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಓಕೆ. ಮತ್ತು ಇನ್ನೂ ಒಂದು, ಹೊಸದಾಗಿ ನೀವು ನೀಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನಂಗಿದ್ರೆ ವೆಯ್ಟ್ ಮಾಡಿ, KAನವರು ಲಿಂಕನ್ನು ಬಿಡ್ತಾರೆ. ಲಿಂಕು ಅವೈಲೇಬಲ್ ಆದಾಗ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಬಿಕಾಸ್ ಆ ಲಿಂಕ್ ಇನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ಎಜುಕೇಷನ್ ಅಪ್ಡೇಟ್ಸ್. ACT ವಿದ್ಯಾರ್ಥಿಗಳಿಗೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 29th ಕೊಟ್ಟಿರೋ ಒಂದು ಶೆಡ್ಯೂಲ್ ಪ್ರಕಾರ 29th ಲಾಸ್ಟ್ ಆಗ್ತಾ ಇದೆ. ಬಟ್ ಆ ಡೇಟನ್ನು KA ಎಕ್ಸ್ಟೆಂಡ್ ಮಾಡುತ್ತೆ. ಬಿಕಾಸ್ MCC ಕಡೆಯಿಂದ ನೀಟ್ ಶೆಡ್ಯೂಲ್ನ ರಿಲೀಸ್ ಮಾಡಿದಾಗ ಇಲ್ಲಿ KA ಸಹ ಶೆಡ್ಯೂಲ್ನ ಹೊಸದಾಗಿ ರಿಲೀಸ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ನೀವು ಅದುವರೆಗೂ ವೆಯ್ಟ್ ಮಾಡಬೇಡಿ, ಆಪ್ಷನ್ ಎಂಟ್ರಿನಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ.